ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಂಗೋಲಿ ಹುಡಕ್ಕೆ ಹೋಗಿದ್ದಲ್ಲ ಕೆಳಗಡೆ. ರಂಗೋಲಿ ನೀಟ್ಕೊಂಡು ನೋಡ್ಕೊಂಡು ತೆಗಿತಾ ಇದ್ದೀನಿ. ಹೆಂಗೆ ರಂಗೋಲಿ ಉಡ್ತೀರಾ ಅಂತ ತೆಗಿತಾ ಇದ್ದೀನಿ. ಎಷ್ಟು ವರ್ಷದಿಂದ ಬಿಡ್ತಾ ಇದ್ದಾರೆ ರಂಗೋಲಿ? ಇದೇ ಫಸ್ಟಾ? ಪ್ರೈಮರಿಲಿ ಬಿಟ್ಟಿರೋದಾ? ಹೌದಾ? ಯಾಕೆ ಯಾಕೆ ಬಿಟ್ಬಿಟ್ಲು. ಯಾವ ಹೂವು ಇದು ಗೊತ್ತಿಲ್ವಾ? ನೋಡಿ ಗೈಸ್, ಯಾವುದೋ ಹೋಗ್ಬಿಟ್ಬಿಟ್ಟು ಗೊತ್ತಿಲ್ಲ ಅಂತ. ಹೂವಿನ ಒಳಗೊಂದು ಡಿಸೈನ್. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ದಿನ ಬಿಡ್ತಿದ್ರು ಇವರು. ಹಬ್ಬಕ್ಕೆ ಮಾತ್ರ ಕಲರು. ನೋಡಿ ಗಾಯ್ಸ್, ನಾನು ಹೆಂಡ್ತಿ ಬಿಟ್ರೆ ರಂಗೋಲಿ ಫೈನಲಿ. ಗೇಟ್ ಹಾಕೊಳ್ರಿ. ಅದಕ್ಕೆ ಒಂದ್ರ ಫ್ರೆಂಡ್ಸ್, ನಾವು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಲವ್ ಮಾಕ್ಟೇಲ್ ಮೂವಿಗೆ ಹೋಗ್ತಾ ಇದ್ದೀವಿ. ನಾವು ಪ್ಲ್ಯಾನೇ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಏನಂದರೆ ಅಮ್ಮನೂ ಸೌಮ್ಯಕ್ಕ ಅವ್ರ ಮನೇಲಿದ್ದಾರೆ. ಒಟ್ಟಿಗೆ ಮೂವಿ ಮುಗಿಸ್ಕೊಂಡು ಅಮ್ಮನ್ನ ಕರ್ಕೊಂಬರ್ತೀವಿ ನೈಟು. ಹಾಗೇನಂತಂದರೆ ಬಿರಿಯಾನಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡೋಣ, ಸೌಮ್ಯಕ್ಕ ಅವ್ರ ಮನೆಯಲ್ಲೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಏನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ ಮೂವಿಗೆ ಹೋಗ್ತಾ ಇದ್ದೀವಿ. ಡೈರೆಕ್ಟ್ ಮೂವಿಯಿಂದ ಸೌಮ್ಯಕ್ಕ ಅವ್ರ ಮನೆಗೆ ಹೋಗ್ತೀವಿ. ಇವ್ರು ಯಾಕೋ ಡಲ್ಲಾಗಿದ್ದಾರೆ. ಡ್ಯೂಟಿ ಮುಗಿಸ್ಕೊಬಂದು ಟಯರ್ಡ್ ಆಗಿದೆ ಅಂತ ಇದ್ದಾರೆ. ಏನು ಇಷ್ಟೊಂದು ಟಯರ್ಡ್ ಆಗಿದೆ ಅಂತ ಬಂದ ತಕ್ಷಣ ಬುಕ್ ಮಾಡಿಬಿಟ್ವಿ. ಇವ್ರು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಇಷ್ಟೊಂದು ಟಯರ್ಡ್ ಆಗ್ತಾ ಇದೆ ಅಂತ ಗೊತ್ತಿದ್ರೆ ನಾವು ಬುಕ್ಕೇ ಮಾಡ್ತಾ ಇರಲಿಲ್ಲ. ನಾವು ಎಲ್ಲಿ ಹೋಗ್ತಾ ಇರೋದು ಮೂವಿಗೆ? ನೆಕ್ಸಸ್ ಮಾಲ್. ನಿಮಗೆ ಮೂವಿ ಇದೆಯಾ? ಇತ್ತು. ಯಾವಾಗ? ಹೌದಾ? ಕಾಲೇಜ್ ಟೈಮಲ್ಲಿ ಜಾಸ್ತಿ ಹೋಗ್ತಾ ಇದ್ರಿ? ನೋಡಿ ಫ್ರೆಂಡ್ಸ್ ಜೊತೆ ಒಂದ್ಸಲ, ಇನ್ನೊಬ್ಬ ಫ್ರೆಂಡ್ ಕರೆದ್ರೆ ಅವ್ನ ಜೊತೆ ಒಂದ್ಸಲ, ಮನೆ ಹತ್ರ ಇರೋ ಫ್ರೆಂಡ್ಸ್ ಜೊತೆ ಒಂದ್ಸಲ, ಕಾಲೇಜಲ್ಲಿ ಜೊತೆ ಇರೋ ಫ್ರೆಂಡ್ಸ್ ಜೊತೆ ಒಂದ್ಸಲ. ಮನೇಲಿ ಬೈತಾ ಇರ್ಲಿಲ್ವಾ? ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ಹೇಳ್ದೆ ಚಕ್ಕರ್ ಹಾಕೊಂಡು ಕಾಲೇಜಲ್ಲಿ ಆಲ್ಮೋಸ್ಟ್ ಕಾಲೇಜ್ಗೆ ಹೋಗ್ಬಿಟ್ಟು ಅರ್ಧ ಬೈಕಿಂಗ್ ಹಾಕ್ಬಿಟ್ಟು ಕಾಲೇಜ್ಗೆ ಹೋಗ್ತಿರುವಾಗ. ಯಾವ ಕಾಲೇಜ್ ನೀವು? PUC ಹೇಳಿ. PUCಗೆ ಹೋಗ್ತಿರ್ಬೇಕಾದ್ರೆ ಕಡಿಮೆ ಆಗ್ತಿರ್ಲಿಲ್ಲ. ಡಿಗ್ರಿ ಮಹಾರಾಜಾಸ್ ಅಲ್ಲಿ ಅಲ್ವಾ? ನೋಡಿ ಫ್ರೆಂಡ್ಸ್, ಡಿಗ್ರಿ ಕಾಲೇಜ್ಗೆ ಹೋಗಿಲ್ವಂತೆ ಇವರು. ಬರೀ ಬಂಕ್ ಮಾಡ್ಕೊಂಡು ಬರೀ ಬಂಕ್ ಮಾಡ್ಕೊಂಡು ಮೂವಿಗೆ ಹೋಗಿದಾರಂತೆ. ಫಿಲಮ್ ಹೋದಾಗ ಬಂಕ್ ಮಾಡಿರೋದು, ಬಂಕ್ ಮಾಡ್ಕೊಂಡು ಫಿಲಮ್ ಹೋಗಿರಲ್ಲ. ಎಲ್ಲ ಒಂದೇ. ಯಾವ ಹೋಗ್ತಾನೆ ಇರ್ಲಿಲ್ಲ ಅಂದಂಗೆ ಹೇಳ್ತಾ ಇದ್ದೀರಾ ನೀವು? ಹೋಗ್ತಾ ಇದ್ದೆ 90%, 10% ಬಂಕ್ ಆಗ್ತಾ ಇತ್ತು. ಅಂದ್ರೆ ಏನಾಗ್ತಿತ್ತು ಗೊತ್ತಾ, ನಮಗೆ ಮಧ್ಯಾಹ್ನದ ತನಕ ಇದಿರೋದು 4th ಪೀರಿಯಡ್, 4 ಪೀರಿಯಡ್, 5 ಪೀರಿಯಡ್ ಇರೋದು. ಮಧ್ಯಾಹ್ನ ಅಂದ್ರೆ 1 ಪೀರಿಯಡ್ ಇರ್ತಿತ್ತು ಊಟ ಆದ್ಮೇಲೆ. ಅದನ್ನ ಬಂಕ್ ಮಾಡ್ತಿದ್ವಿ ಯಾವಾಗ್ಲೂ. 1 ಪೀರಿಯಡ್ ಬಂಕ್ ಮಾಡ್ತಿದ್ವಿ. ಅದು ಸೇಮ್ ಕ್ಲಾಸ ಬೇರೆ ಬೇರೆ ಇರ್ತಾಯ್ತಾ? ಸೇಮ್ ಸಬ್ಜೆಕ್ಟ್ ಇರ್ತಾಯ್ತಾ? ಇಲ್ಲಿ ಒಂದು 50-50 ಇರ್ತಿದ್ವಿ. 2 ಸಬ್ಜೆಕ್ಟ್ ಇರ್ತಿತ್ತು. ಹೆಂಗೋ ಮೂವಿ ಹುಚ್ಚಿತ್ತು. ಎಷ್ಟು ವರ್ಷದಿಂದ ಈಗ ಕಡಿಮೆ ಆಗಿದೆ?
ಇತ್ತೀಚೆಗೆ ಸ್ವಲ್ಪ ಹೇಳಿದ್ಮೇಲೆ ಒಂದು 3-4 ವರ್ಷದಿಂದ ಕಡಿಮೆ ಆಗಿದೆ. ಆಮೇಲೆ ಇತ್ತೀಚೆಗೆ ನನಗೆ ನಮ್ಮ ಜೀವಿತ್ತು ಇಲ್ಲ, ಅವನಿದ್ದಾಗ ಒಂಥರ ಏನಪ್ಪ ಅಂದ್ರೆ ಅವ್ನು ಬಿಡ್ತಿರ್ಲಿಲ್ಲ, ಆ ಫಿಲಮ್ ಕರ್ಕೊಂಡೋಗು ಈ ಫಿಲಮ್ ಕರ್ಕೊಂಡೋಗು ಅಂತ. ಅವನು ಈಗಲೂ ಬಂದ್ರೆ ಜೊತೆಗೆ ಹೋಗ್ತಾರೆ ಫ್ರೆಂಡ್ಸ್. ನಾನು ಎಂಗೇಜ್ಮೆಂಟ್ ಆದಾಗಿಂದ ಅಬ್ಸರ್ವ್ ಮಾಡಿದ್ದೀನಿ. 2 times ಏನೋ ಹೋಗಿದ್ದೀರಾ ಅಲ್ವಾ? ಅವರು ರಜೆಗೆ 2 times 3 times ಬಂದಿದ್ರು. ಆ ಟೈಮಲ್ಲಿ ಇಬ್ರು ಹೋಗಿದ್ದಾರೆ. ಅವ್ರಿಗೂ ಸೌಮ್ಯಕ್ಕ ಮಗನ್ಗೂ ಫಿಲಮ್ ಮುಚ್ಚಂತೆ. ಅವನು ಹೆಂಗೆ ಅಂದ್ರೆ ನೋಡಿ ನೋಡಿ ಕಲ್ತ್ಕೊಂಡಿರ್ಬೇಕು. ಏನಿಲ್ಲ. ಆಮೇಲೆ ಅವನೆಲ್ಲ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರು ಎಲ್ಲಾರನ್ನ ಕೂರಿಸ್ಕೊಂಡು ಮನೆಯಲ್ಲೇ ತೋರಿಸ್ಬೇಕು. ಅವ್ರೊಬ್ಬನೇ ನೋಡ್ರೆ ಸಮಾಧಾನ ಇಲ್ಲ ಅವನಿಗೆ, ಅದೇ ನಮ್ಮನ್ನ ಕೂರಿಸ್ಕೋಬೇಕು. ಚಿಂಟುನು ಅಷ್ಟೇ, ಚಿಂಟುನು ಮನೇಲಿ ಮೂವಿ ಚೆನ್ನಾಗಿ ನೋಡ್ತಾಳೆ. ಹುಡುಕಿ ಡಿಫ್ರೆಂಟ್ ಆಗಿರೋದು ನೋಡ್ತಾಳೆ ಚಿಂಟು. ಹಾಗೆ ಫ್ರೆಂಡ್ಸ್, ನಾವು ಬಂದ್ವಿ, ಇಲ್ಲಿ ಪಾರ್ಕ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇನ್ನೊಂದು ಮೂವಿ ಸ್ಟಾರ್ಟ್ ಆಗೋದು ಇನ್ನೂ 15 minutes ಇದೆ. ಪಾರ್ಕ್ ಮಾಡಿ ಹೋಗೋವರೆಗೂ ಎಲ್ಲ ಸರಿ ಹೋಗುತ್ತೆ. ನೋಡೋಣ, ಮೂವಿ ಚೆನ್ನಾಗಿದೆ ಅಂತ ರಿವ್ಯೂ ನೋಡಿದೆ. ಸೊ ಅವರು ಬೇರೆ ಮೂವಿಗೆ ಹೋಗೋಣ ಅಂತ ಹೇಳಿದ್ರು. ನಾನು ಇಲ್ಲ, ಇದಕ್ಕೆ ಹೋಗೋಣ, ಇನ್ನೊಂದು ದಿನ ಬೇಕಾದರೆ ಬೇರೆ ಮೂವಿಗೆ ಹೋಗೋಣ ಅಂತ ಹೇಳಿದೆ. ಯಾಕಂದರೆ ಲವ್ ಮಾಕ್ಟೇಲ್ 1, 2 ಎರಡೂ ನೋಡಿದ್ರಿಂದ ಅದು ನೋಡ್ಬೇಕನ್ನಿಸ್ತು. ಫಿಲಮ್ ಅಂತೂ ಸೂಪರ್ ಆಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಒಂಥರ ಫಸ್ಟ್ ಹಾಫ್ ಚೆನ್ನಾಗಿತ್ತು, ಬಟ್ ಸೆಕೆಂಡ್ ಹಾಫ್ ಇನ್ನೂ ಎಕ್ಸ್ಟ್ರಾಡಿನರಿ. ಸೆಂಟಿಮೆಂಟ್ ಕೆಲವೆಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಇದು ನೋಡಿದೆ, ಬಟ್ ಫಿಲಮ್ ಅಂತೂ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಕಣ್ಣ ನೀರೇ ಬಂದ್ಬಿಡುತ್ತೆ, ಆ ಥರ ಇದೆ. ಫಿಲಮ್ ಕ್ಯಾಶುವಲ್ ಆಗಿ ತಗೊಂಡು ಚೆನ್ನಾಗಿ ತಗೊಂಡಿದ್ದಾರೆ. ಹೌದು, ಅಲ್ಲ ನೋಡಿ, ಫಸ್ಟ್ ಸೆಕೆಂಡ್ ಥರ್ಡ್ ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ಅಲ್ವಾ ಫಿಲಮ್ನ. ಮೂರಲ್ಲೂ ಕೊನೆಯಲ್ಲಿ ಸೆಂಟಿಮೆಂಟ್ ಇದೆ. ನಾನು ನನ್ನ ಒಪಿನಿಯನ್ ಏನಂದ್ರೆ ಸೆಕೆಂಡ್ ಪೂರ್ತಿ ನೋಡಿಲ್ಲ, ಅರ್ಧಂಬರ್ಧ ನೋಡಿದ್ದೆ. ಸೆಕೆಂಡ್ ಅದು ಸೂಪರ್ ಇದೆ, ನಂಗೆ ಥರ್ಡ್ ಇಷ್ಟ ಆಯ್ತು, ಚೆನ್ನಾಗಿದೆ. ನೀವು ಯಾರಾದ್ರೂ ಫ್ರೀ ಇದ್ರೆ ಹೋಗಿ ನೋಡಿ. ಫಿಲಮ್ ತುಂಬಾ ಚೆನ್ನಾಗಿದೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏನ್ ಗೊತ್ತಾ, ಈ ಫಿಲಮ್ ಇವ್ರು ಹೆಂಗ್ ಮಾಡಿದಾರೆ ಅಂದ್ರೆ ತುಂಬಾ ಖರ್ಚು ಮಾಡಿ, ತುಂಬಾ ಎಕ್ಸ್ಪೆನ್ಸಿವ್, ತುಂಬಾ ರಿಚ್ ಲುಕ್, ಹಂಗಿರೋದೇ ಸ್ವಲ್ಪ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಒಂಥರ ಇದು ಎಮೋಷನಲಿ, ಒಂಥರ ಕಾಮಿಡಿ, ಒಂಥರ ಕಾಮಿಡಿ ಅದು ಸೂಪರ್ ಆಗಿದೆ. ಯಾರು ಜಗಮ್ಮ ಸೂಪರ್ ಆಕ್ಟಿಂಗ್ ಮಾತ್ರ ಅವ್ರದಂತೂ ತುಂಬಾ ಇಷ್ಟ ಆಯ್ತು ಅವ್ರ ಆಕ್ಟಿಂಗ್ ಮಾತ್ರ ಚೆನ್ನಾಗಿದೆ. ಟಿಕೆಟ್ಗೆ ದುಡ್ಡು ಕೊಡೋದಕ್ಕೆ ಏನು ವೇಸ್ಟ್ ಇಲ್ಲ ಫ್ರೆಂಡ್ಸ್. ಆರಾಮ್ಸೆ ನೀವು ಹೋಗಿ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ನೋಡೋವಂಥದ್ದು, ಹಸ್ಬೆಂಡ್ ವೈಫು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಎಲ್ಲ ನೋಡ್ಬೋದು, ಎಲ್ಲರೂ ನೋಡ್ಬೋದು, ಫ್ರೆಂಡ್ಸ್ ನೋಡ್ಬೋದು, ಎಲ್ಲ ಕ್ಯಾಟಗರಿಯವರು ನೋಡ್ಬೋದು. ಅವ್ರು ನೋಡೋಂಗಿಲ್ಲ ಇವ್ರು ನೋಡೋಂಗಿಲ್ಲ ಅಂತ ಏನಿಲ್ಲ. ಫ್ರೀ ಮಾಡಿಕೊಂಡು ಫಿಲಮ್ಗೆ ಹೋಗಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ, ಇವ್ರಿಗೂ ಇಷ್ಟ ಆಗಿದೆ. ಹೌದು, ಆ್ಯಕ್ಚುಲಿ ನಾನು ಫಸ್ಟು ದುರಂಧರ್ ನೋಡೋಣ ಅಂತ ಹೇಳಿದೆ ರಕ್ಷಿತನ್ಗೆ. ಇಲ್ಲ ಮಾಕ್ಟೈಲ್ 3 ಹೋಗೋಣ ಅಂತಂದ್ರು. ಅದಕ್ಕೆ ಅಲ್ಲೇ ಹೋಗ್ಬೇಕು ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ಅದೊಂಥರ ರಿಯಲ್ ಸ್ಟೋರಿ ಅಂತ. ಸೊ ನಾನು ಮಾಕ್ಟೈಲ್ ಚೆನ್ನಾಗಿದೆಯಾ ಇಲ್ವೋ ಅಂತ ಅಂದ್ಕೊಂಡೇ ಬಂದೆ ಆ್ಯಕ್ಚುಲಿ ಬರಬೇಕಾದ್ರೆ. ಬಟ್ ಇಲ್ಲ, ತುಂಬ ಚೆನ್ನಾಗಿದೆ. ಹ್ಯಾಪಿ, ಪೈಸಾ ವಸೂಲ್. ಟಿಕೆಟ್ಗೆ ದುಡ್ಡು ಕೊಟ್ಟಿದ್ದೇನು ವೇಸ್ಟ್ ಆಗಿಲ್ಲ ಫ್ರೆಂಡ್ಸ್. ಈಗ ನಾವು ಯಾವ ಕಡೆ? ನಮ್ಮ ಅಕ್ಕನ ಮನೆಯ ಕಡೆ, ಸೌಮ್ಯ ಅಕ್ಕ ಅವರ ಮನೆಯ ಕಡೆ ಹೋಗ್ತಾ ಇದೀವಿ. ಅಮ್ಮ ಅಲ್ಲೇ ಇದ್ದಾರಲ್ಲ, ಅದಕ್ಕೆ ಅವ್ರನ್ನ ಪಿಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಬಂಟು ಅಮ್ಮ ಇಬ್ರು ಅಲ್ಲೇ ಇದ್ದಾರೆ ಫ್ರೆಂಡ್ಸ್. ಬೆಳಿಗ್ಗೆಯಿಂದ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಬಂಟುಗೆ ಏನಂದ್ರೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಅವ್ನಿಗೆ ಒಳಗಡೆ ಕೂಡಾಕ್ತಂಗಿದ್ರೆ ಅವ್ನು ಇರಲ್ಲ. ನಾನು ನೋಡಿರೋ ಮಟ್ಟಿಗೆ ಅವ್ನಿಗೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ, ಅಂದರೆ ಇರಬೇಕು ಅಂತ ಆಸೆ. ಅದಕ್ಕೆ ಅಟ್ಲೀಸ್ಟ್ ಮಕ್ಕಳ ಜೊತೆ ಆಟ ಆಡಲಿ ಹೊರಗಡೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅಮ್ಮ. ಇಷ್ಟೊತ್ತಿಗೆ ಚೆನ್ನಾಗಿ ಆಟ ಆಡಿರ್ತಾನೆ ಬಂಟು. ಫೈನಲಿ ಫ್ರೆಂಡ್ಸ್, ಮೂವಿ ಮುಗಿಸ್ಕೊಂಡು ಇವಾಗ ಸೌಮ್ಯಕ್ಕ ಅವ್ರ ಮನೆಗೆ ಬಂದ್ವಿ. ಬರೋ ಅಷ್ಟರಲ್ಲೇ ಬಿರಿಯಾನಿ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಫುಲ್ ಗಮ್ ಅಂತಾಯಿತು, ಸ್ಮೆಲ್ ಅಂತೂ ಸಖತ್ತಾಗಿತ್ತು. ಇನ್ನೂ ಒಂದು 50% ಆಗಿತ್ತು. ಇವಾಗ ಇನ್ನೂ ಟೈಮ್ ಆಗಿರಲಿಲ್ಲ, ಹೇಳ್ಬೇಕು ಅಂದರೆ ಬೇಗನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನಾವು ಊಟ ಮಾಡಿಕೊಂಡು ಹೋಗ್ಬೇಕಲ್ವ ಮನೆಗೆ, ಅದಕ್ಕೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾವು ಒಂದು 7:30ಗೆ ಬಂದ್ವಿ, ಅವರು 7:30 ಅಷ್ಟರಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದರು. ಅಮ್ಮ ಬಂಟು ಕರ್ಕೊಂಡು ಬೆಳಗ್ಗೆಯಿಂದ ಟೈಮ್ ಪಾಸ್ ಮಾಡಿದ್ರು. ಏನಂದರೆ ಅವರು ಮೂವಿನ ಹಳೇ ಮೂವೀಸ್ ಎಷ್ಟು ಚೆನ್ನಾಗಿರುತ್ತೆ. ಅದು ನಾವು ಬರೋದಕ್ಕೂ ಮುಂಚೆನೇ ಜಮೀನ್ದಾರು ಮೂವಿ ನೀಟಾಗಿ 3 hours ನೀಟಾಗಿ ನೋಡಿದ್ರಂತೆ. ಇದಾದಮೇಲೆ ಇವಾಗ ಯಜಮಾನ ಮೂವಿ ಹಾಕ್ಸ್ಕೊಂಡಿದ್ದಾರೆ ನೋಡೋಕ್ಕೆ. ಹಳೆ ಫಿಲಮ್ ಅದೇ ಒಂಥರ ಚೆಂದ ಅಲ್ವಾ. ಫೈನಲಿ ಫ್ರೆಂಡ್ಸ್, ಬಿರಿಯಾನಿ ಅಂತೂ ರೆಡಿ ಆಯಿತು. ಎಲ್ಲರ ತಟ್ಟೆಲೂ ಬಿರಿಯಾನಿ, ಬಿಸಿ ಬಿಸಿ ಬಿರಿಯಾನಿ ಕಾಣಿಸ್ತಾ ಇದೆ. ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತು. ನಾವು ಲಾಸ್ಟ್ ಟೈಮ್ ಸೌಮ್ಯಕ್ಕ ಅವ್ರ ಮನೇಲಿ ಒಂದಿನ ತಿಂದಾಗ ಎಷ್ಟು ಚೆನ್ನಾಗಿತ್ತು ಅದೇ ಟೇಸ್ಟ್ ಇತ್ತು ಇವತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು.
ನೀಟಾಗಿ ಹೊಟ್ಟೆ ತುಂಬ ತಿನ್ಕೊಂಬಂದ್ವಿ. ನಾವು ಹೊರಗಡೆ ಬಿರಿಯಾನಿ ತಿನ್ನಬೇಕು ರೆಡಿ ಆಗ್ತಾಯಿದೆ ಅಂತಲೇ ಹೊರಗಡೆ ಏನೂ ತಿನ್ಕೊಂಬಂದಿರಲಿಲ್ಲ. ಹೊಟ್ಟೆ ಹಸ್ವಾಗ್ತಾಯಿತ್ತು. ಕಂಪ್ಲೀಟಾಗಿ ಎಲ್ಲರೂ ನೀಟಾಗಿ ಬಿರಿಯಾನಿ ತಿಂದ್ವಿ. ಹಾಗೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್.